ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೆಂಡತಿ ಗಂಡನ ಎದುರಿಗೆ ಇನ್ನೊಬ್ಬನ ಹತ್ತಿರ ಆಟ ಆಡ್ತಾ ಇದ್ರೆ ಅದನ್ನು ಗಂಡ ಹತ್ತಿರದಿಂದ ನೋಡಿದಾಗ ಹೇಗನ್ಸುತ್ತೆ? ನೀವೇ ಯೋಚನೆ ಮಾಡಿ. ಬೇರೆಯವ್ರಿಗೆ ಹೇಗನ್ಸುತ್ತೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತುಂಬಾ ಖುಷಿ ಸಿಗ್ತಿತ್ತು. ನಶೆ ಏರದಂತಾಗ್ತಿತ್ತು. ಅಂಥ ಒಂದು ಅತ್ಯದ್ಭುತ ಅವಕಾಶ ನನಗೆ ಸಿಕ್ಕಿತ್ತು. ಹಣಕ್ಕೋಸ್ಕರ ನನ್ನ ಹೆಂಡತಿ ನನ್ನ ಎದುರಲ್ಲೇ ಒಬ್ಬ ಮುದುಕನ ತೋಳಲ್ಲಿ ಮಲಗಿ ಆಟ ಆಡ್ತಾ ಸುಖ ಪಡೋದನ್ನು ನೋಡ್ತಾ ನಾನು ಕೂಡ ಮಜಾ ಮಾಡ್ತಿದ್ದೆ. ಮುಂದೆ ಏನಾಯಿತು ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ಕತೆ ಕೇಳಿ. ನಿಜಕ್ಕೂ ನೀವು ಎಂಜಾಯ್ ಮಾಡ್ತೀರಾ. ಓಕೆನಾ? ಕತೆಗೆ ಹೋಗೋಣ. ಒಮ್ಮೆ ಆಕಸ್ಮಿಕವಾಗಿ ತ್ರಿತಾರಾ ಹೋಟೆಲ್ ಒಂದರ ಮಾಲೀಕನ ಪರಿಚಯ ಆಯಿತು. ಅವನ ವಯಸ್ಸು ಸುಮಾರು 77 ಇರಬೇಕು. ದಕ್ಷಿಣ ಕನ್ನಡದವನು ಅವನು. ಆದ್ದರಿಂದ ಸಹಜವಾಗಿಯೇ ಬೆಳ್ಳಗಿದ್ದ. ಸದಾ ನೀಟಾಗಿ ಶೇವ್ ಮಾಡಿಕೊಂಡು ಬಿಳಿ ವಸ್ತ್ರವನ್ನು ತೊಟ್ಕೊಂಡು ಕ್ಲೀನಾಗಿರ್ತಿದ್ದ ಮನುಷ್ಯ. ಅವನ ಹೆಸರು ಮಂಜುನಾಥ್. ಅವನ ಪತ್ನಿ ನಿಧನವಾಗಿ ಸುಮಾರು 8 ವರ್ಷಗಳೇ ಆಗೋಗಿತ್ತು. ವಯಸ್ಸಾಗಿದ್ದರೂ ಮಂಜುನಾಥ್ ಅದರ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದ್ದ ಅನ್ನೋದು ಅವನ ಮಾತಿಗೆ ಇಳಿದಾಗ, ಹಾಗೂ ಅವನು ತನ್ನ ಕೋಣೆಯಲ್ಲಿ ಇಟ್ಟುಕೊಂಡಿದ್ದ ಚಿತ್ರಗಳ ಸಿಡಿಗಳನ್ನು ನೋಡಿದಾಗ ನನಗನ್ಸಿತ್ತು. ಮಂಜುನಾಥ್ ಜೊತೆಗಿನ ನನ್ನ ಸ್ನೇಹ ನಿಧಾನವಾಗಿ ಬೆಳೀತು. ಹೀಗೆ ಸ್ನೇಹ ಬೆಳೆದ ನಂತರ ಅವನ ಕುಟುಂಬದ ಅಂದರೆ ಮಗ, ಮಗಳು, ಅಳಿಯ, ಮೊಮ್ಮಕ್ಕಳನ್ನು ಕೂಡ ಭೇಟಿ ಮಾಡಿಸಿದ್ದ. ಅವ್ರ ಮನೆಯಲ್ಲಿ ಎಲ್ಲರೂ ತಾತ ಅಂತಾನೆ ಕರೀತಾ ಇದ್ರು. ಮೊಮ್ಮಕ್ಕಳು ಬಂದ ನಂತರ ಅವನಿಗೆ ಅವನ ಸೊಸೆಯರು, ಮಕ್ಕಳು ಕೂಡ ತಾತ ಎನ್ನತೊಡಗಿದ್ರು. ಹಾಗೆಯೇ ಅದು ಅವನಿಗೆ ಹೆಸರು ಅನ್ನುವಂತೆ ಆಗೋಗಿತ್ತು. ಅವನ ಹೋಟೆಲ್ ಕೆಲಸಗಾರರು ಯಜಮಾನ ಇಲ್ಲವೇ ತಾತ ಅಂತಾನೆ ಹೇಳ್ತಿದ್ದಿದ್ರು. ಹೀಗೆ ಈ ತಾತನ ಜೊತೆಗೆ ನನ್ನ ಗೆಳೆತನ ಬೆಳೀತು. ನನ್ನ ಹಾಗೂ ಈ ತಾತನ ನಡುವಣ ವಯಸ್ಸಿನ ಅಂತರ 42 ವರ್ಷ ಆಗಿರಬಹುದು. ಅದು ಹೇಗೋ ನಾನು ಆ ತಾತಂಗೆ ಆತ್ಮೀಯ ಗೆಳೆಯ ಅನ್ನುವಂತೆ ಆಗಿಬಿಟ್ಟಿದ್ದೆ. ಕೆಲವೊಮ್ಮೆ ಅವನು ಎಷ್ಟೊಂದು ಗುಟ್ಟಿನ ವಿಷಯಗಳನ್ನು ನನ್ನ ಜೊತೆ ಹಂಚಿಕೊಳ್ತಿದ್ದ. ಕಾಲೇಜು ದಿನಗಳಿಂದ ಇಲ್ಲಿವರೆಗೆ ತಾನು ಮಾಡಿದ ಹೆಣ್ಣುಗಳ ಸಂಖ್ಯೆ 132 ಅಂತ ಖಚಿತವಾಗಿ ದಾಖಲೆ ಬರೆದಿಟ್ಕೊಂಡವನ ರೀತಿಯಲ್ಲಿ ಹೇಳ್ತಿದ್ದ. ಸಮಯ ಸಿಕ್ಕಾಗ ಹಾಗೂ ಡ್ರಿಂಕ್ಸ್ ಮಾಡ್ತಿದ್ದ ಸಂದರ್ಭದಲ್ಲಿ ಅವನು ದೇಶ ವಿದೇಶ ಸುತ್ತುವಾಗ ತಾನು ಮಾಡಿದ ಹೆಣ್ಣು ಮಕ್ಕಳ ಕುರಿತು ಹರಟೆ ಹೊಡಿತಿದ್ದ. ಯಾವ ದೇಶದ ಹುಡುಗಿ ಹೇಗೆ ಎಷ್ಟು ಚೆನ್ನಾಗಿ ಹಿತ ನೀಡ್ತಾರೆ, ಎಷ್ಟು ದುಡ್ಡು ಕೊಟ್ಟಿದ್ದು, ಇದೆಲ್ಲವನ್ನ ಹೇಳ್ತಿದ್ದ. ಅಷ್ಟೊಂದು ಆತ್ಮೀಯ ಗೆಳೆಯನಾದ ಈ ಮುದಿ ಗೆಳೆಯ ಮಂಜುನಾಥ್ ಉರ್ಫ್ ತಾತ ಬಹಳ ವರ್ಷಗಳವರೆಗೆ ಭೇಟಿ ಹಾಕ್ತಾ ಇದ್ದಿದ್ರು ಒಮ್ಮೆಯೂ ನನ್ನ ಮನೆಗೆ ಬಂದಿರಲಿಲ್ಲ. ಆದ್ದರಿಂದ ನಾನವನನ್ನು ಒಮ್ಮೆ ನನ್ನ ಮನೆಗೆ ಮಧ್ಯಾಹ್ನದ ಊಟಕ್ಕೆ ಕರೆದೆ. ಅವನು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳ್ತಾನೆ ಕೊನೆಗೆ ಒಪ್ಕೊಂಡ. ನಾಳೆನೇ ಬರಬೇಕು ಅಂದೆ. ತಕ್ಷಣ ಮೊಬೈಲ್ ಎತ್ಕೊಂಡು ನನ್ನ ಹೆಂಡತಿ ಸ್ಮಿತಾಗೆ ಫೋನ್ ಮಾಡಿ ತಾತ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿದೆ. ಅವಳಿಗೆ ಬಹಳ ಸಂತೋಷ ಆಯಿತು. ಅಷ್ಟೊಂದು ದೊಡ್ಡ ಶ್ರೀಮಂತ ನಮ್ಮ ಮನೆಗೆ ಊಟಕ್ಕೆ ಬರ್ತಾನೆ ಅಂದರೆ ಸಂಭ್ರಮದಿಂದ ಆಯಿತು ಬರಲಿ, ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದ್ಲು. ನಿಗದಿಯಂತೆ ಅಂದು ತಾತ ಮನೆಗೆ ಬಂದ. ವಯಸ್ಸು 77 ಆಗಿದ್ರು. ತಾನೇ ಸ್ಕೋಡಾ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದ. ಸರಿಯಾಗಿ 1 ಗಂಟೆ ಮನೆ ಮುಂದೆ ಕಾರ್ ನಿಲ್ಲಿಸಿ ಹಾರ್ನ್ ಮಾಡ್ದ. ನಾನು ಓಡ್ ಹೋಗಿ ಗೇಟ್ ತೆಗೆದು ಕಾರ್ ಒಳಗಡೆ ಇಡಿ ತಾತ ಅಂದೆ. ಹಾಗೇ ಮಾಡ್ದ ತಾತ. ಕಾರ್ ಹೊರಗೆ ಬಂದ. ಶಿಸ್ತಾಗಿ ಬಿಳಿಯಾದ ಲುಂಗಿ, ಹಾಗೆ ಮೇಲೊಂದು ಕಾಟನ್ ಶರ್ಟ್ ತೊಟ್ಟಿದ್ದ. ಕೈಯಲ್ಲೊಂದು ಚಿನ್ನದ ಬ್ರಾಸ್ಲೆಟ್, ಕತ್ತಲ್ಲೊಂದು ಚಿನ್ನದ ಸರ, ಕಾಲಲ್ಲಿ ಮಾತ್ರ ಅದೇನೋ ಹಳೆಯದಾದ ಚಪ್ಪಲಿ ತೊಟ್ಟಿದ್ದ. ಕೈಯಲ್ಲಿ ಎಂದಿನಂತೆ ಒಂದು ಚೆಕ್ ಬುಕ್, ವಾಲೆಟ್ ಕೂಡ ಇತ್ತು. ಆಗಷ್ಟೇ ಸ್ನಾನ ಮುಗಿಸಿ ಬಂದಿದ್ದ ಅಂತ ಅನಿಸುತ್ತೆ. ಫ್ರೆಶ್ ಆಗಿ ಕಾಣಿಸ್ತಿದ್ದ. ಮನೆಯೊಳಗಡೆ ಕಾಲಿಡ್ತಾನೆ ಅಲ್ಲೇ ನಿಂತಿದ್ದ ನನ್ನ ಹೆಂಡತಿ ಸ್ಮಿತಾ ಕಡೆಗೆ ನೋಡಿ ಕೈ ಮುಗ್ದ. ನನಗವನ ಬಗ್ಗೆ ಗೊತ್ತಿದ್ದರಿಂದ ಅವನು ನನ್ನ ಹೆಂಡತಿ ಯಾವ ದೇಹದ ಭಾಗನ ನೋಡ್ತಿದ್ದಾನೆ ಅಂತ ಅವನ ಕಣ್ಣೊಳಗೇ ನೋಡಿದೆ. ಅವನ ಕಣ್ಣು ನನ್ನ ಹೆಂಡತಿಯ ಬ್ಲೌಸ್ ಮೇಲೆ ಸುಳಿದಾಡ್ತಿತ್ತು.
ಸ್ಮಿತಾ ಅವತ್ತು ಹಳದಿ ಚಿಟ್ಟೆಗಳಿದ್ದ ಕಪ್ಪು ಸೀರೆಯನ್ನು ಉಟ್ಕೊಂಡಿದ್ಲು. ತೆಳುವಾದ ಲೈಟ್ ವೆಯ್ಟ್ ಸೀರೆ ಆಗಿದ್ದರಿಂದ ಅದರೊಳಗಿಂದ ಸ್ಮಿತಾ ಕಣಿವೆ ಎಲ್ಲ ಕಾಣಿಸ್ತಿತ್ತು. ಅದರ ಮೇಲೆ ತಾಳಿ ಸ್ವಲ್ಪ ಮರೆಯಾಗಿತ್ತು. ಆನಂತರ ಒಳಗೆ ಬಂದ ತಾತ ದಿವಾನ ಮೇಲೆ ಕೂತ್ಕೊಂಡ. ಲೋವರ್ ಮಿಡಲ್ ಕ್ಲಾಸ್ ಮನುಷ್ಯನಾದ ನನ್ನ ಮನೆಯಲ್ಲಿ ಚೇರ್ ಹಾಗೂ ಡೈನಿಂಗ್ ಟೇಬಲ್ ಇರಲಿಲ್ಲ. ಇದ್ದದ್ದು ಒಂದೇ ಒಂದು ದಿವಾನ. ಅದರ ಮೇಲೆ ಕೂತ್ಕೊಂಡ. ಆನಂತರ ಮನೇನ ನೋಡಿ ಅಂತ ನನ್ನ ಹೆಂಡತಿ ಸ್ಮಿತಾ ತಾತನ್ನು ಕರೆದು ಮೊದಲು ತೋರಿಸಿದ್ದೆ ಅಡುಗೆ ಮನೆ. ಆನಂತರ ಮಾತ್ರ ಬೆಡ್ರೂಮ್ ತೋರಿಸಿದ್ಲು. ಅವಳು ಮುಂದೆ ಹೋಗ್ತಾಯಿದ್ರೆ ತಾತ ನನ್ನ ಹೆಂಡ್ತಿನ ತನ್ನ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಿದ್ದ. ಬೆಡ್ರೂಮಲ್ಲಿ ನೆಲಕ್ಕೆ ಹಾಸಿದ ಒಂದು ಬೆಡ್ ಹಾಗೂ ಅದರ ಮೇಲೆ ಬೆಳ್ಳನೆಯ ಬೆಡ್ಶೀಟ್ ಹಾಗೂ 2 ದಿಂಬು. ಅದನ್ನು ನೋಡಿದ ನಂತರ ನನ್ನ ಹಾಗೂ ಸ್ಮಿತಾ ಮದುವೆಯ ಫೋಟೋ ಆಲ್ಬಮ್ನ ತೋರಿಸತೊಡಗಿದೆ. ಆಲ್ಬಮ್ ನೋಡುವಾಗ ತಾತ ನನ್ನ ಹೆಂಡತಿ ಸೌಂದರ್ಯನ ಹೊಗಳಿದ್ದು. ಅದನ್ನು ಕೇಳಿದ ಸ್ಮಿತಾ ಕೂಡ ಹುಮ್ಮಸ್ಸಿಂದ ಉಬ್ಬು ಹೋಗಿದ್ಲು. ಹೀಗೆ ಮಾತಾಡ್ತಾ ಊಟಕ್ಕೆ ಎಲೆ ಇಟ್ಲು ಸ್ಮಿತಾ. ಮೊದಲೇ ಹೇಳಿದಂತೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಲ್ಲದೆ ಇದ್ದಿದ್ದರಿಂದ ನೆಲಕ್ಕೆ ಚಾಪೆ, ಅದ್ರ ಮುಂದೆ ಬಾಳೆ ಎಲೆ ಇಟ್ಲು. ತಾತ ಕೈ ತೊಳೆದು ಬಂದು ಊಟಕ್ಕೆ ಕೂತ. ನಾನು ಅವನ ಪಕ್ಕದಲ್ಲೇ ಕೂತ್ಕೊಂಡೆ. ಉಪ್ಪು ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಖಾದ್ಯ ಬಡಿಸೋವಾಗ ಸ್ಮಿತಾ ಭಾಗದಾಗಲೆಲ್ಲ ಅವಳ ಕತ್ತಲ್ಲಿನ ತಾಳಿ ತೂಗ್ತಿತ್ತು. ಅದ್ರ ಹಿಂದೆ ಅವಳ ಒಳಗಿನ ಸೌಂದರ್ಯ ಕೂಡ ಕಾಣಿಸ್ತಿತ್ತು. ಸ್ಮಿತಾ ತುಂಬ ಬೆಳ್ಳಗೆ, ನಾನು ಕರಿಯಾಗಿ. ಅವಳು ಬಿಳಿ ಅಂತ ಹೇಳ್ಬೋದು. ನನ್ನ ಹೆಂಡತಿಯ ಮನೆಯಲ್ಲಿ ನಮ್ಮನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಲಿವಿಷನ್ನ ಜೋಡಿ ಅಂತ ನಗ್ತಿದ್ರು. ಅಷ್ಟೊಂದು ಬೆಳ್ಳಗವಳು. ತಾತನ ಕಣ್ಣು ಮಾತ್ರ ಅವಳ ಹತ್ರನೇ ಸುಳಿದಾಡ್ತಿತ್ತು. ತಾತ ನಿರ್ಭಯದಿಂದ ಹೇಳ್ದ, ಎಷ್ಟೊಂದು ಚೆನ್ನಾಗಿದೆ ಸ್ಮಿತಾ ನಿನ್ನ ಸೌಂದರ್ಯ ಅಂತ. ಇದು ಸ್ಮಿತಾಗೆ ಅನಿರೀಕ್ಷಿತ ಹಾಗೆ ಆಘಾತಕಾರಿ ಮಾತು ಅನ್ನಿಸ್ತು. ಗಂಡನ ಮುಂದೆನೇ ಇನ್ನೊಬ್ಬ ಹೀಗೆ ತನ್ನ ದೇಹನ ನೋಡಿ ಹೊಗಳಿದ್ದು ಅವಳಿಗೆ ಮುಜುಗರ ಅನ್ನಿಸ್ತು. ಆದರೂ ಸುಮ್ಮನೆ ನಕ್ಕಳು. ನಾನು ಅವಳ ಕಡೆಗೆ ನೋಡಿ ನಕ್ಕೆ. ಊಟ ಮುಗಿದು ಕೈ ತೊಳೆಯೋದಕ್ಕೆ ಹೋದಾಗ ಸ್ಮಿತಾ ತಾತನಿಗೆ ನೀರು ಕೊಟ್ಟಳು. ತಾತ ಕೈ ತೊಳ್ಕೊಂಡು ತಕ್ಷಣ ಕೈಯನ್ನು ಸ್ಮಿತಾ ಮೇಲೆ ಹಿಡ್ಕೊಂಡ. ನಾನು ಹತ್ತಿರದಲ್ಲಿ ಇಲ್ಲ ಅಂತ ಅಂದ್ಕೊಂಡು ಹೀಗೆ ಮಾಡ್ದ ಅಂತ ಅನಿಸುತ್ತೆ. ಆಗ ಸ್ಮಿತಾ ಬೆವರು ಹೋದ್ಲು. ಅದೆಲ್ಲವನ್ನ ನಾನು ನೋಡಿದ್ದೆ ಅಂತ ಅವರಿಬ್ಬರಿಗೂ ಗೊತ್ತಾಗಲಿಲ್ಲ. ಆನಂತರ ಸಾವರಿಸ್ಕೊಂಡ ಸ್ಮಿತಾ ಹೊರಗೆ ಬಂದಳು. ಅವಳ ಹಿಂದೆ ತಾತ ಕೂಡ ಬಂದ. ಬಾಳೆಹಣ್ಣು ಹಾಗೂ ಎಲೆ ಅಡಿಕೆ ತಟ್ಟೆನಲ್ಲಿ ಇಟ್ಟಿದ್ದನ್ನು ನೋಡಿ, ನಾನು ದಕ್ಷಿಣ ಕನ್ನಡದವನಾದರೂ ಎಲೆ ಅಡಿಕೆ ಹಾಕೊಳ್ಳೋದಿಲ್ಲ, ಬಾಳೆಹಣ್ಣು ಕೂಡ ತಿನ್ನೋದಿಲ್ಲ, ತಿನ್ನಿಸ್ತೀನಿ ಅಂತ ಏನೋ ಒಂದು ಸಂಕೇತ ನೀಡುವಂತೆ ಮಾತಾಡ್ದ. ಅದು ನನ್ನ ಹೆಂಡತಿ ಸ್ಮಿತಾಗೆ ಡಬಲ್ ಮೀನಿಂಗ್ ಡೈಲಾಗ್ ಅಂತ ಅನ್ನಿಸ್ತು. ತಾತನ ಉದ್ದೇಶನೂ ಅದೇ ಆಗಿತ್ತು ಅನ್ನೋದು ನನಗೆ ಗೊತ್ತಾಯಿತು. ಇಷ್ಟೆಲ್ಲ ಆದಮೇಲೆ ತಾತ ಇನ್ನೇನೋ ನಮ್ಮ ಮನೆಯಿಂದ ಹೊರಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ದಿವಾನ ಮೇಲೆ ಕಾಲೆತ್ತಿ ಕೂತ್ಕೊಂಡು ಗೋಡೆಗೊರಗ್ದ. ಆಗ ಗಂಭೀರವಾದ ಸ್ವರದಲ್ಲಿ, ನಿನ್ನ ಹೆಂಡತಿ ಇವತ್ತು ನನಗೆ ಬೇಕು ಅಂತ ಧೈರ್ಯವಾಗಿ ಹೇಳ್ದ. ಅದು ನನಗೆ ಹಾಗೂ ಸ್ಮಿತಾಗೆ ಸಿಡಿಲ ಸದ್ದು ಕೇಳಿದಂಥ ಕ್ಷಣ ಏನು ಹೇಳಬೇಕು ಅಂತ ನನಗೆ ಮಾತೇ ಬರಲಿಲ್ಲ. ಸ್ಮಿತಾ ದಂಗಾಗಿ ಗೋಡೆ ಹೊರಗೆ ನಿಂತಳು. ಆಗ ತಾತಾನೇ ಮಾತನ್ನು ಮುಂದುವರಿಸಿ, ನೋಡಿ, ನಿಮ್ಮ ಮನೆ ನೋಡಿದಾಗ ಸ್ಥಿತಿ ಏನು ಅಂತ ಗೊತ್ತಾಗತ್ತೆ. ಒಂದಿಷ್ಟು ದುಡ್ಡು ಸಿಗುತ್ತೆ ಅಂದರೆ ಯಾಕೆ ಬೇಡ ಅಂತೀರಾ ಅಂದ. ಆಗ ಅರ್ಥ ಆಯಿತು. ತಾತ ದುಡ್ಡು ಕೊಟ್ಟು ನನ್ನ ಹೆಂಡತಿ ಸ್ಮಿತಾ ಜೊತೆ ಮಲಗಬೇಕು ಅಂತ ಹೇಳ್ತಿದ್ದಾನೆ ಅಂತ. ತಕ್ಷಣ ನನ್ನ ಹೆಂಡತಿ ಕೋಣೆ ಒಳಗಡೆ ಓಡಿ ಹೋದ್ಲು. ನಾನು ಅವಳ ಹಿಂದೆನೇ ಹೋದೆ. ಅವಳು ಅಳ್ತಿರಬೇಕು ಅಂತ ನನ್ನ ನಿರೀಕ್ಷೆ ಆಗಿತ್ತು. ಆದರೆ ಅಚ್ಚರಿ, ಸ್ಮಿತಾ ನಗ್ತಿದ್ಲು. ನನ್ನ ಕಡೆ ನೋಡಿ 50,000 ಕೊಟ್ಟರೆ ಮಲಗ್ತೀನಿ ಅಂತ ಹೇಳಿ ಅಂದ್ಲು. ನನಗೆ ಆಘಾತ. ಯಾಕವಳು ಹೀಗೆ ಹೇಳಿದ್ಲು ಅಂತ ನನಗೆ ಗೊತ್ತು. ನನ್ನ ಮಾಸಿಕ ಆದಾಯ 4,000 ರೂಪಾಯಿ. ಅಷ್ಟರಲ್ಲವಳು ಬಯಸಿದ್ದೆಲ್ಲ ಸಿಕ್ತಿಲ್ಲ ಅಂತ. ಆದರೂ ನಾನು ಸುಮ್ಮನಾಗಿ ನಿಂತೆ. ಸ್ಮಿತಾ ತಾನೇ ಕೋಣೆಯಿಂದ ಹೊರಗೆ ಬಂದು ತಾತನ ಮುಂದೆ ನಿಂತು 50,000 ಕೊಡ್ತೀರಾ ಅಂತ ಕೇಳೇ ಬಿಟ್ಲು. ತಾತ ಮರು ಮಾತಾಡದೆ
ನೇರವಾಗಿ ಚೆಕ್ ಬುಕ್ ತೆಗೆದು ಸ್ಮಿತಾ ಬ್ಯಾಂಕ್ ಅಕೌಂಟಲ್ಲಿ ಇರೋ ಹೆಸರೇನು ಅಂತ ಕೇಳಿಕೊಂಡು ಅದೇ ಕ್ಷಣದಲ್ಲಿ 51,000 ರೂಪಾಯಿ ಚೆಕ್ ಬರೆದು ಅವಳ ಕೈಗೆ ಇಟ್ಟೇ ಬಿಟ್ಟ. ಆಗ ತಾತ ನನ್ನನ್ನು ಕರೆದು, ಇವತ್ತೊಂದು ದಿನ ನಿನ್ನ ಹೆಂಡತಿ ನನಗೆ, ಅವಳನ್ನು ಖರೀದಿ ಮಾಡಿದ್ದೀನಿ, ಅವಳೇ ಒಪ್ಕೊಂಡಿದ್ದಾಳೆ ಅಂತ ಹೇಳ್ದ. ನನಗೆ ಏನಾಯಿತು ಅಂತ ಯೋಚಿಸೋ ಅಷ್ಟರಲ್ಲಿಯೇ ಇಷ್ಟೆಲ್ಲ ಆಗಿ ಹೋಗಿತ್ತು. ಚೆಕ್ಕನ್ನು ಸ್ಮಿತಾ ಕೈಗೆ ಇಡ್ತಲೇ ತಾತ ಇನ್ನೊಂದು ಕೈಯಲ್ಲಿ ಅವಳ ಸೆರಗನ್ನು ಎಳೆದೇ ಬಿಟ್ಟ. ಮನೆ ಬಾಗಿಲು ತೆರೆದೇ ಇತ್ತು. ಆದ್ದರಿಂದ ನಾನೇ ಗಲಿಬಿಲಿಯಲ್ಲಿ ಓಡ್ ಹೋಗಿ ಬಾಗಿಲಾಗ್ತೆ. ಮನೆಯಲ್ಲಿ ಮಂದ ಬೆಳಕು. ಸ್ಮಿತಾ ಅಷ್ಟು ಹೊತ್ತಿಗಾಗಲೇ ತಾತನ ತೋಳಲ್ಲಿ ಇದ್ಲು. ನಾನಂತೂ ಹೆದರತಾ ಅವರನ್ನೇ ನೋಡ್ತಾ ನಿಂತಿದ್ದೆ. ನನ್ನ ಮೈಯಲ್ಲೆಲ್ಲ ಬೆವರು ಸುರಿತಾ ಇತ್ತು. ಆದರೆ ಅವರಿಬ್ಬರು ನನ್ನೊಂದಿಗೆ ಎಲ್ಲವನ್ನ ತೆಗೆದು ಎಷ್ಟೆಲ್ಲ ಮಜಾ ಮಾಡಿದ್ರು ಅಂದರೆ ಮೊದಲಿಗೆ ಭಯ ಆಯ್ತಾದರೂ ನೋಡ್ತಾ ನೋಡ್ತಾ ನಶೆ ಏರಿದಂತಾಯಿತು. ಅಲ್ಲೇ ಇದ್ದ ಚೇರಲ್ಲಿ ಕೂತು ಲೈವ್ ಆಗಿ ನೋಡೋದಕ್ಕೆ ಶುರು ಮಾಡಿದೆ. ಇದೊಂಥರ ನಶೆ ಇದ್ದಂತೆ. ಎಷ್ಟೇ ದುಡ್ಡು ಕೊಟ್ಟರೂ ಈ ನಶೆಯನ್ನು ಖರೀದಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಇನ್ನೊಬ್ಬ ಮುದುಕನ ಜೊತೆ ಆ ರೀತಿ ಆಟ ಆಡಿ ಮಜಾ ಮಾಡ್ತಾ ಇರೋದನ್ನು ನೋಡೋದೇ ಗಂಡನ ಸೌಭಾಗ್ಯ ಅನ್ನುವಂತೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತಿದ್ದೆ. ನನ್ನ ಜೊತೆ ನನ್ನ ಹೆಂಡತಿ ಗರತಿ ಗೌರಮ್ಮನ ರೀತಿ ಇರ್ತಾಳೆ, ಆದರೆ ಆ ಮುದುಕನ ಜೊತೆ ಬೀದಿ ಮುಂದೆ ಹೇಳೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ರೀತಿ ಆಡ್ತಿದ್ದಾಳೆ. ನಿಜಕ್ಕೂ ಇವಳು ನನ್ನ ಹೆಂಡ್ತಿನ ಅಂತ ಒಂದು ಕ್ಷಣ ನೋಡಿ ಆಶ್ಚರ್ಯ ಆಗೋ ರೀತಿ ನಡ್ಕೊಳ್ತಿದ್ಲು. ಸುಮಾರು 2 ಗಂಟೆಗಳ ಕಾಲ ಇಬ್ಬರು ಆಟ ಮುಂದುವರೆದು ಮುಗಿಸಿ ಸುಸ್ತಾಗಿ ಅಕ್ಕಪಕ್ಕನೇ ಮಲ್ಕೊಂಡ್ರು. 1 ಗಂಟೆ ನಿದ್ದೆ ಮುಗಿಸಿ ಇಬ್ಬರು ಎದ್ರು. ನನ್ನ ಹೆಂಡತಿ ನಾಚಿಕೆಯಿಂದ ಒಳಗೆ ಓಡ್ ಹೋದ್ಲು. ಆದರೆ ಆ ಮುದುಕ ಅಲ್ಲಿಯೇ ಬಟ್ಟೆ ಹಾಕ್ಕೊಂಡು ಅಲ್ಲಿಂದ ಹೊರಟೋದ. ಇದಾದ ಮೇಲೆ ಅವನಿಗೆ ಬೇಕಾದಾಗಲೆಲ್ಲ ನನ್ನ ಮನೆಗೆ ಬಂದು ನನ್ನ ಹೆಂಡತಿ ಜೊತೆ ಆಟ ಆಡ ಹೋಗ್ತಾನೆ. ನನ್ನ ಹೆಂಡತಿ ಬೆಲೆ ಅವನಿಗಾಗಲಿ ನನ್ನ ಹತ್ರ ಹೇಳೋದೇ ಇಲ್ಲ. ಅವ್ರಿಗಿಷ್ಟ ಬಂದಂತೆ ಮಾಡ್ತಾರೆ. ಆದರೆ ನನ್ನ ಹೆಂಡತಿಗೆ ಬಂದಾಗೆಲ್ಲ ಲಕ್ಷ ಲಕ್ಷ ಹಣನ ಕೊಡ್ತಾನೆ. ಈಗ ನನ್ನ ಹೆಂಡತಿ ಒಂದು ದೊಡ್ಡ ಬಂಗ್ಲೆನೇ ಖರೀದಿ ಮಾಡಿದ್ದಾಳೆ. ಒಳಗಡೆ ಸಾಕಷ್ಟು ದುಬಾರಿ ವಸ್ತುಗಳನ್ನು ಕೊಂಡುಕೊಂಡು ತಂದು ಇಟ್ಟಿದ್ದಾಳೆ. ನನ್ನನ್ನು ಬೇಕಾಬಿಟ್ಟು ನೋಡ್ತಾಳೆ. ಆದರೆ ಏನು ಮಾಡಲಿ, ಹೆಂಡತಿ ಅನ್ನೋ ವ್ಯಾಮೋಹ ಅವಳ ಜೊತೆನೇ ಇರುವಂತೆ ಮಾಡಿದೆ. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಹೊಸ ಕತೆ ಜೊತೆಗೆ.